ಇಷ್ಟೊಂದು ಖುಷಿಯಾಗಿದೆ ಇವತ್ತು? ಕಾರಣ ಇದೆ ಮಾಡಿ, ನಮ್ಗೆ ಒಂದು ಹೊಸ ಅಸ್ತ್ರ ಸಿಕ್ಕಿದೆ. ಯಾರು? ಆ ಕಾಂತಮ್ಮನ ಬಗ್ಗೆ ಹೇಳ್ತಿದ್ಯಾ? ಅವಳಿಂದ ನೀನು ಇಷ್ಟೆಲ್ಲ ಖುಷಿ ಪಡುವಷ್ಟು ಉಪಯೋಗ ಏನಾಗುತ್ತೆ? ಆಗತ್ತೆ ಮಾಡಿ, ಈಗಾಗ್ಲೇ ಆಗಿದೆ. ಅಂದ್ರೆ ನ್ಯೂಸ್ ಏನಾದ್ರು ಕೊಟ್ಲಾ? ಹಾ, ಕಾಂತಮ್ಮ ಒಂದು ಮುಖ್ಯವಾದ ವಿಷಯ ಹೇಳಿದಾಳೆ. ಏನ್ ವಿಷಯ? ಇನ್ಫ್ಯಾಕ್ಟ್ ನೀನ್ ಈ ವಿಷಯನ ನನಗೆ ಹೇಳಿದ್ದೆ, ಆದ್ರೆ ನಾನೇ ಆ ವಿಷಯದ ಕಡೆ ಗಮನ ಹರಿಸ್ಲಿಲ್ಲ. ಅದೇ ಈ ಕಾಂತಮ್ಮ ಮತ್ತೆ ಅದೇ ವಿಷಯ ಹೇಳಿದಾಗ ನನಗೆ ಕನ್ಫರ್ಮ್ ಆಯ್ತು. ಅಂದ್ರೆ ಏನ್ ವಿಷಯ? ಶ್ರಾವಣಿ ಮತ್ತೆ ಸುಬ್ಬು ಒಬ್ಬರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಾರಂತೆ. ಏನಾಗಿದೆ ಮಾಮನಿಗೆ? ಇದು ನಿಂಗೆ ಮುಖ್ಯವಾದ ವಿಷಯನ? ಅವರಿಬ್ಬರನ್ನ ದೂರ ಮಾಡಬೇಕು ಅಂತ ನಾವು ಎಷ್ಟೊಂದೆಲ್ಲ ಪ್ರಯತ್ನ ಪಡ್ತಾ ಇದೀವಿ. ನಮಗೆ ಅವರು ಶತ್ರುಗಳು, ಆದ್ರೆ ಅವ್ರೀಗ ಒಬ್ರಿಗೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ ಅಂತ ನೀನ್ ಖುಷಿ ಪಡ್ತಾ ಇದೆಯಾ? ನಾನು ಖುಷಿ ಪಡ್ತಿರೋದು ಅದಕ್ಕೆಲ್ಲ ಮಾಡಿ. ನೋಡು, ಶ್ರಾವಣಿ ಸುಬ್ಬುನ ಪ್ರೀತಿಸ್ತಿರೋ ವಿಷಯ ಸುಬ್ಬು ಗೊತ್ತಿಲ್ಲ. ಸುಬ್ಬು ಶ್ರಾವಣಿನ ಪ್ರೀತಿಸ್ತಿರೋ ವಿಷಯ ಶ್ರಾವಣಿಗೆ ಗೊತ್ತಿಲ್ಲ. ಕಥೆಲಿ ಟ್ವಿಸ್ಟ್ ಇರೋದೇ ಇಲ್ಲಿ. ಕರೆಕ್ಟ್ ಮಾಮ್, ಯು ಆರ್ ರೈಟ್. ಶ್ರಾವಣಿ ಸುಬ್ಬುನೂ ಮದುವೆ ಆಗಿದ್ದಾರೆ, ಆದ್ರೆ ಶ್ರಾವಣಿ ಪ್ರಕಾರ ಸುಬ್ಬು ಮದುವೆ ಆಗಿರೋದು ಮಾವ ಫೋರ್ಸ್ ಮಾಡಿರೋದಕ್ಕೆ ಅಂತ ಶ್ರಾವಣಿ ಅನ್ಕೊಂಡಿರೋದು. ಯು ಆರ್ ರೈಟ್ ಮಾಡಿ. ಶ್ರಾವಣಿ ವೀರು ಮಾತಿಗೆ ಬೆಲೆ ಕೊಟ್ಟು ಈ ಮದುವೆಗೆ ಒಪ್ಕೊಂಡಿರೋದು ಅಂತ ಸುಬ್ಬು ಅನ್ಕೊಂಡಿದ್ದಾನೆ. ಸುಬ್ಬುನು ವೀರು ಮಾತಿಗೆ ಬೆಲೆ ಕೊಟ್ಟು ಶ್ರಾವಣಿನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ದು ಅಂತ ಶ್ರಾವಣಿ ಅನ್ಕೊಂಡಿದ್ದಾನೆ. ಆದ್ರೆ ಅವರಿಬ್ರು ಒಬ್ಬರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾರೆ ಅನ್ನೋ ವಿಷಯ ಅವರಿಬ್ಬರಿಗೂ ಗೊತ್ತಿಲ್ಲ. ಅವರಿಬ್ಬರಿಗೂ ಆ ವಿಷಯ ಗೊತ್ತಾಗದೆ ಇರೋವರೆಗೂ ಅದು ನಮಗ್ ದೊಡ್ಡ ಅಸ್ತ್ರ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡೆ ನಾವು ಅವರಿಬ್ಬರನ್ನು ದೂರ ಮಾಡಬೇಕು ಮಾಡಿ. ಯು ಆರ್ ರೈಟ್ ಮಾಮ್. ಮದುವೆ ಆಗಿರೋರನ್ನ ಸುಲಭವಾಗಿ ದೂರ ಮಾಡೋದು ಇಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೋಡಿದವ್ರಿಗೆ ಇದು ಚಿಕ್ಕ ವಿಷಯ ಅಂತ ಅನ್ನಿಸ್ಬೋದು, ಆದರೆ ಅವರಿಬ್ಬರು ಪಾಲಿಗೆ ಇದು ಬರೀ ವಿಷಯ ಅಲ್ಲ, ಅವರಿಬ್ಬರ ಮಧ್ಯೆ ಇರೋ ಸಂಬಂಧನ ಹಾಳು ಮಾಡೋ ವಿಷಯ. ಎಕ್ಸಾಕ್ಟ್ಲಿ. ನನ್ನ ಬೈಕಲ್ಲಿ ಹೋಗೋಕ್ಕಾಗಲ್ಲ, ಅದಕ್ಕೇನೆ ಚಪ್ಪಲಿ ಹಾಕೊಳ್ಳಿ. ಸುಬ್ಬು, ಏನಾಯ್ತು? ಶ್ರಾವಣಿ, ಏನಾಯ್ತು ಸುಬ್ಬು? ಅದು ಹೇಳೋದಕ್ಕೆ ಇವಾಗ ಟೈಮ್ ಇಲ್ಲ, ಆಮೇಲೆ ಸಿಗ್ತೀನಿ. ಶುಭ ಅವರೇ, ಏನಾಯ್ತು? ಶ್ರಾವಣಿ ಯಾಕೆ ಹೀಗಿದೆಯಾ? ಸ್ವಲ್ಪ ಹುಷಾರಿಲ್ಲ ಅಷ್ಟೇ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೇನೆ. ಪಾಪ ಶ್ರಾವಣಿ, ಸುಬ್ಬು ಪ್ರೀತಿ ಸಿಗ್ಬೇಕಂತ ಎಷ್ಟೆಲ್ಲ ಓದಾಡ್ತಿದ್ದಾಳೆ. ಸುಬ್ಬು ಅವರು ಶ್ರಾವಣಿನ ಮಗು ಆಗಿ ನೋಡ್ಕೊಂತಾರೆ, ಆದ್ರೆ ಪ್ರೀತಿ ಹೇಳ್ಕೊಳಕ್ ಬರ್ತಾ ಇಲ್ಲ. ಸುಬ್ಬುಗೆ ಶ್ರಾವಣಿ ಅಂದ್ರೆ ಎಷ್ಟಿಷ್ಟ. ಸುಬ್ಬು ಅಂತ ಗಂಡನ್ ಪಡೆಯಕ್ಕೆ ಶ್ರಾವಣಿ ಎಷ್ಟು ಅದೃಷ್ಟ ಮಾಡಿದ್ಲು. ಆದ್ರೂ ಸುಬ್ಬುನ್ ಯಾಕೆ ಇಷ್ಟೊಂದು ಆಟ ಆಡಿಸ್ತಿದ್ದಳು? ನೀವು ಮೇಲ್ಗಡೆ ಮನೇಲಿರೋದಾ? ಹೌದು, ನಿಮ್ಗೆ ಯಾಕೆ? ಹಾಗೆ ಸುಮ್ಮನೆ ಕೇಳಿದೆ. ನೀವು ಸುಮ್ನೆ ಕೇಳ್ಬೋದು, ಅರೆ ನಂಗೆ ಸುಮ್ನೆ ಹೇಳೋದಕ್ಕೆ ಇಷ್ಟ ಇಲ್ಲ. ನನಗೆ ಲೇಟ್ ಆಗ್ತದೆ, ನಾನು ಬರ್ತೀನಿ. ಅಯ್ಯೋ ಒಂದ್ ನಿಮಿಷ, ಸುಬ್ಬು ಶ್ರಾವಣಿ ಬರೋವರೆಗೂ ಇಲ್ಲೇ ವೇಟ್ ಮಾಡ್ಬೋದಲ್ಲ? ಹೌದು, ಅದು ನಿಜಾನೇ. ಆದ್ರೆ ಅವ್ರು ಯಾವಾಗ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಬಂದಾಗ ನಾನು ಬರ್ತೀನಿ. ಅರಿ, ಅವ್ರೀಗ ತಾನೇ ಹೋಗಿದ್ದಾರೆ, ಹೋಗಿ ಟ್ರೀಟ್ಮೆಂಟ್ ತಗೊಂಡು ತೋರ್ಸ್ಕೊಂಡ್ ಬರ್ತಾರೆ. ಅಲ್ಲಿವರೆಗೂ ಇಲ್ಲೇ ಕಾಯ್ಬೋದಲ್ವಾ? ಬೇಕಿದ್ರೆ ನೀವ್ ಕಾಯಿರಿ, ನನ್ಗೆ ಅಷ್ಟೊಂದು ಪುರ್ಸೋತಿಲ್ಲ. ಅವ್ರು ಬಂದಾಗ ನನ್ಗೆ ಗೊತ್ತಾಗತ್ತೆ, ನಾನು ಬರ್ತೀನಿ. ಓಹೋ, ಅದೆಲ್ಲ ಗೊತ್ತಾಗತ್ತಾ ನಿಮ್ಗೆ? ಅಂದಾಗೆ ನೀವೇನು ಓದ್ಕೊಂಡಿದ್ದೀರಾ? ಯಾರ್ ಗುರು ಇವನು? ಅಲ್ಲ, ಇವನನ್ನ ಶ್ರಾವಣಿ ಖಂಡಿತವಾಗ್ಲೂ ನಾಟಕ ಆಡಕ್ಕೆ ಕರ್ಸಿದಾಳೆ. ಆದ್ರೆ ಇವನ್ ನೋಡಿದ್ರೆ ನನಗೆ ಕಾಳಾಗ್ತಿದಾನಲ್ಲ. ಹೇಳಿ, ನೀವೇನು ಓದಿದ್ದೀರಾ? ಇವತ್ ಬೆಳಗ್ಗೆ ನ್ಯೂಸ್ ಪೇಪರ್ ಓದ್ದೆ, ಇವಾಗ ಮ್ಯಾಗಝಿನ್ ಓದ್ತೀನಿ, ಸಂಜೆ ಕಾದಂಬರಿ ಓದ್ತೀನಿ. ನಿಮಗ್ ಯಾಕ್ರಿ ಅವೆಲ್ಲ? ನಾನು ಓದಿದ್ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕು? ಕೆಲಸ ಕೊಡಿಸ್ತೀರಾ? ನೀವು ನನ್ನ ಹತ್ರ ಕೆಲಸ ಮಾಡ್ತೀನಿ ಅಂದ್ರೆ ನಾನ್ ಕೆಲಸ ಕೊಡೋದ್ರಲ್ಲಿ ಏನ್ ತಪ್ಪು? ಏನಂದ್ರೆ?
ಅದೇ ಸುಬ್ಬು ಅವ್ರಿಗೆ ನೀವು ಫ್ರೆಂಡು, ಸುಬ್ಬುಗೆ ನಾನು ಫ್ರೆಂಡು, ಅಂದಮೇಲೆ ನಾವಿಬ್ರು ಫ್ರೆಂಡ್ಸು ಅಲ್ವಾ? ಯಾರು ಇವನು ಬೆನ್ನ ಬಿದ್ದ ಬೇತೊಳಗ್ತಾರ. ಇವತ್ತಿಂದ ನನ್ನ ಮುದ್ದಾಗಿರೋ ಒಬ್ರು ಹೊಸ ಫ್ರೆಂಡ್ ಸಿಕ್ಕರು, ಖುಷಿ ಆಯ್ತು. ಶ್ರಾವಣಿ ಹೇಳ್ತಾ ಇದ್ಲು, ಶ್ರೀವಲ್ಲಿ ತುಂಬಾ ಒಳ್ಳೆ ಹುಡುಗಿ ಅಂತ. ಹೌದು, ಅವಳು ಹೇಳಿದ್ದಕ್ಕಿಂತ ತುಂಬಾ ಒಳ್ಳೆ ಹುಡುಗಿ. ಕಣ್ಣು ಹಾಕಿದ್ರೆ ಕಣ್ ಕಿತ್ತಾಕ್ತೀನಿ, ಕೈ ಕೊಡಕ್ ಬಂದ್ರೆ ಕೈ ಮುರಿದು ಹಾಕ್ತೀನಿ, ಕಾಲ್ ಎಳೆಯಕ್ ಬಂದ್ರೆ ಕಾಲ್ ಮುರಿದಾಕ್ತೀರಾ? ಇಲ್ಲ ಇಲ್ಲ ಇಲ್ಲ, ಕಾಲ್ ಎಳೆಯಕ್ ಬಂದ್ರೆ ಕೊಲೆನೇ ಮಾಡ್ಬಿಡ್ತೀನಿ. ಸದ್ಯಕ್ಕೆ ನಂಗೆ ಕೆಲಸ ಇದೆ, ಬರ್ತೀನಿ. ಆಹಾ, ಎಷ್ಟು ಮುದ್ದಾಗಿದ್ದಾಳೆ ನೋಡೋಕೆ. ಫ್ಲವರ್, ಬಾಯ್ ಬಿಟ್ರೆ ಫೈಯರು. ಯಾಕೋ ಇವಳ ಮೇಲೆ ಲೈಟಾಗಿ ಲವ್ ಆಗ್ತಿದೆ ಅನ್ಸುತ್ತೆ. ಮೊದಲು ಶ್ರಾವಣಿ ಹೇಳೋರ ಕೆಲಸ ಮುಗಿಸೋಣ, ಆಮೇಲೆ ಇವಳಿಗೆ ಲೈನ್ ಹಾಕಿ ಲೈಫಲ್ಲಿ ಸೆಟ್ಲ್ ಆಗೋಣ. ಏನ್ ಆಶ್ಚರ್ಯ ಇದು, ನನ್ನ ಕಣ್ಣನ್ನ ನಾನೇ ನಂಬಕ್ಕಾಗ್ತಿಲ್ಲ. ಯಜಮಾನ್ರು ತಮ್ಗೆ ಗೊತ್ತಿಲ್ದಂಗೆ ಅವ್ರ ಹೆಂಡತಿನ ಹಿಂದೆ ಕೂರ್ಸ್ಕೊಂಡ್ ಬರ್ತಿದ್ದಾರೆ. ಈಗ ತಾಯಿ ಮಗಳು ಜೊತೆಲೇ ಕೂತಿದ್ದಾರೆ, ಆದ್ರೆ ಒಬ್ರಿಗೊಬ್ರಿಗೆ ಯಾರಿಗೂ ಗೊತ್ತಿಲ್ಲ. ನಿಜವಾಗ್ಲೂ ವಿಧಿ ಆಟ ಅಂದ್ರೆ ಇದೆ.